ವರ್ಷ 3 ಕಾರ್ಯಕ್ರಮ ಮುಖ್ಯವಾಗಿ ಮಾಡ್ತೀವಿ. ಒಂದು ಪ್ರಾದೇಶಿಕ ದಿನಾಚರಣೆ ಅಂತ ಫೆಬ್ರವರಿ 19 ಮಾಡ್ಕೊಂಡ್ ಬಂದಿದ್ದೀವಿ. ಸುಮಾರು 6 ವರ್ಷ ಮಾಡಿದೀವಿ. ಅದು ಸಾಕಷ್ಟು ಬದಲಾವಣೆ ತಂದಿದೆ ಕರ್ನಾಟಕದಲ್ಲಿ. ಈ ಕಾರ್ಯಕ್ರಮ ಮಾಡೋದು ಮುಖ್ಯ ಅಲ್ಲ, ಬದಲಾವಣೆ ತರಬೇಕು ಮುಖ್ಯವಾಗಿ. ಅದು ತಂದಿದೀವಿ. ಅದಕ್ಕೆಲ್ಲ ನಮ್ಮ ಕನ್ನಡ ಮೊದಲು ಸ್ನೇಹಿತರು ಮತ್ತು ಎಲ್ಲ ಕನ್ನಡ ಪರ ಹೋರಾಟಗಾರರು ಮುಂದೆ ಹಿಂದೆ ನಿಂತ್ಕೊಂಡು ದೊಡ್ಡ ಸಂಘಟನೆಗಳಿಂದ ಸಣ್ಣ ಸಂಘಟನೆಯಿಂದ ಏನು ಒಂದೊಂದೇ ವ್ಯಕ್ತಿ ಕೂಡ ಅದಕ್ಕೆ ಸಪೋರ್ಟ್ ಕೊಟ್ಟು ಬಹಳ ಬದಲಾವಣೆ ತಂದಿದ್ದಾರೆ ಸಾಂಸ್ಕೃತಿಕವಾಗಿ ಕರ್ನಾಟಕದ ಪೂರ್ತಿ. ಮತ್ತೆ ಇನ್ನೊಂದು ಕಾರ್ಯಕ್ರಮ ನಾವು ಆಗಸ್ಟ್ 9 ಮನೆ ಮೇಲೆ ಕನ್ನಡ ಬಾವುಟ ಅಂತ ಮಾಡ್ಕೊಂಡ್ ಬಂದಿದೀವಿ. ಅದರಿಂದ ಬಹಳ ಬದಲಾವಣೆ ತಂದಿದೆ. ನೀವು ಎಲ್ಲಾದ್ರೂ ಕರ್ನಾಟಕದಲ್ಲಿ ಮನೆಗಳ ಮೇಲೆ ಬಾವುಟಗಳನ್ನ ನೋಡಿದ್ರೆ ಅದು ಈ ಅಭಿಯಾನದಿಂದ ಆಗಿರೋದು. ಅದು ತುಂಬಾ ಯಶಸ್ವಿಯಾಗಿರುವಂತ ಅಭಿಯಾನ. ಈ ಮೂಲಕ ನಮ್ಮ ರಮೇಶ್ ಸರ್ಗೆ ಕೇಳ್ಕೊಳ್ಳೋದು ಏನಂದ್ರೆ, ಸರ್ 9ನೇ ತಾರೀಕು ಆಗಸ್ಟ್ ಅಲ್ಲಿ ಕೂಡ ನಿಮ್ಮ ಸಪೋರ್ಟ್ ಚಾಲಕ ಡಾಕ್ಟರ್ ರಾಜ್ಕುಮಾರ್ ಟ್ರಸ್ಟ್ ಅವ್ರಿಗೂ ಮನವಿ ಮಾಡ್ಕೊಂತೀವಿ. ಮುಂದಿನ ಬಾರಿ ನಮ್ಮ ಕಾರ್ಯಕ್ರಮಕ್ಕೆ ಇದೇ ರೀತಿ ಸೇರಿ ಅಂತ ನಾಯಕರಿಗೆ ಎಲ್ಲ ನಾಯಕರಿಗೆ. ಮತ್ತೆ ಏನು ವಿಶೇಷ ಅಂದ್ರೆ, ನಾನು ಇವತ್ತು ಹೇಳ್ಬೇಕಾಗಿರೋದು, ನಮ್ಮ ಪುಟ್ಟೇಗೌಡರು ತೆಂಕನಹಳ್ಳಿ ಅವರು ಒಂದು ಅಭಿಯಾನ ಯಾವತ್ತು ದೊಡ್ಡ ಮಟ್ಟದ ಅದೊಂದು ಸಕ್ಸಸ್ ಆಗಿದೆ ಅಂದ್ರೆ ಅದು ಜನಗಳು ಮುಟ್ಟಬೇಕು. ಅದನ್ನ ಯಾರು ಹುಟ್ಟಾಕ್ತಾರೋ ಅದಲ್ಲೇ ನಿಂತ್ಕೊಂಬಾರ್ದು. ಅದರಿಂದ ಆಚೆ ಹೋಗಿ ಅದು ಬೇರೆ ಯಾವಾಗ ಆಚರಣೆ ಮಾಡ್ತಾರೋ ಅದೇ ದೊಡ್ಡ ಸಕ್ಸಸ್. ಅದಕ್ಕೆ ಒಂದು ಉದಾಹರಣೆಗೆ ನಮ್ಮ ತೆಂಕನಹಳ್ಳಿ ಅವರು ಹೋದ ವರ್ಷ ನಾನು ಮಾಡಕ್ಕಾಗಲಿಲ್ಲ. ನನಗೆ ಯಾವ್ದೋ ಒಂದು ತುಂಬಾ ಮುಖ್ಯವಾಗಿರೋ ಕಾರ್ಯಕ್ರಮ ಇತ್ತು, ನಾನು ಬಿಡಂಗಿರ್ಲಿಲ್ಲ, ನಾನು ಇರ್ಲಿಲ್ಲ. ಆದ್ರೂ ತೆಂಕನಹಳ್ಳಿಯವರು ನಾನ್ ಮಾಡೋದಕ್ಕಿಂತ 10 ಪಟ್ಟು ದೊಡ್ಡದಾಗಿ ಬನ್ನಿ, 10 ಪಟ್ಟು ದೊಡ್ಡದಾಗಿ ಸಿನಿಮಾ ರಂಗದ ಎಲ್ಲಾನು ಕರ್ಕೊಂಡ್ಬಂದು ದೊಡ್ಡ ಮಟ್ಟದಲ್ಲಿ ಆ ಕಾರ್ಯಕ್ರಮ ಯಶಸ್ಸು ಮಾಡಿಕೊಟ್ರು. ಅವತ್ತು ನನಗೆ ತುಂಬಾ, ನಾನಿಷ್ಟು ಬೆಳಗ್ಗೆ ರಾತ್ರಿ ಏನು ನಾನು ಯೋಚನೆ ಮಾಡ್ತೀನಿ, ಅದಕ್ಕೆ ನಿಜವಾದ ಸಾರ್ಥಕತೆ, ಒಂದು ಮಟ್ಟದ ಸಾರ್ಥಕತೆ ಸಿಕ್ತು ಅಂತ ಅವತ್ತು ಇವ್ರು ಮಾಡಿದವ ನಾನು ಖುಷಿ ಪಟ್ಟೆ. ಅದೇ ರೀತಿ ಇವತ್ತೇನ್ ಮಾಡಿರೋ ಕಾರ್ಯಕ್ರಮ ಕೂಡ ಜನಗಳಿಗೆ, ಸಂಘಟನೆಗಳಿಗೆ ಹೋಗ್ಬೇಕು. ಅವ್ರದೇ ಆಗಿರೋ ರೀತಿನಲ್ಲಿ ಇದನ್ನ ಆಚರಣೆ ಮಾಡ್ಬೇಕು. ಅಲ್ಲಿ ತನಕ ತಗೊಂಡೋಗೋದು ನಮ್ ಜವಾಬ್ದಾರಿ, ಅಲ್ಲಿಂದ ಮುಂದಕ್ಕೆ ಜನಗಳ ಜವಾಬ್ದಾರಿ. ಅದಕ್ಕೆ ನಿಮ್ಗೆ ವಿಶೇಷವಾದ ಧನ್ಯವಾದಗಳು. ಈ ವರ್ಷ ನಾನು ತುಂಬಾ ಅದ್ದೂರಿಯಾಗಿ ಮಾಡ್ತೀನಿ ಅಂತ ಹೇಳಿದರೆ, ಸಾಕಷ್ಟು ಚಲನಚಿತ್ರದವ್ರನ್ನೆಲ್ಲ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದರೆ, ನಾನು ಕಾತರದಿಂದ ಕಾಯ್ತಾ ಇದ್ದೀನಿ. ಅವ್ರ ಜೊತೆ ನಾವ್ ಇದೀವಿ. ಮತ್ತೆ ಇಲ್ಲಿರೋ ನಾಯಕರೆಲ್ಲ ದಯವಿಟ್ಟು ಅದಕ್ಕೆ ಸೇರ್ಕೊಳ್ಳಿ ಅಂತ ಮನವಿ ಮಾಡ್ಕೊಂತ ಇದ್ದೀನಿ. ಕಳಕಳಿ ಮನವಿ ನಂದು. ಧನ್ಯವಾದಗಳು. ಕನ್ನಡ ಮೊದಲು ತಂಡದ ಈ ಒಂದು ಕರ್ನಾಟಕದಲ್ಲಿ ಪ್ರಾದೇಶಿಕತೆಯ ಒಂದು ಕುರಿತಾದಂತಹ ಒಂದು ಕಾರ್ಯಕ್ರಮಗಳಲ್ಲಿ ಹೆಸರಿಗಷ್ಟೇ ಕನ್ನಡ ಮೊದಲಲ್ಲ, ಅವರು ಕನ್ನಡ ನಿಜವಾಗ್ಲೂ ಮೊದಲು. ಏಕೆ ಅಂತಂದ್ರೆ ಇಂತಹ ತಂಡದ ಸದಸ್ಯನ ನಾನು ಕೂಡ ಸದಸ್ಯ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ತಾಯಿ ಭುವನೇಶ್ವರಿಗೆ ನಾವು ಏನ್ ಕೊಡ್ತೀವಿ ಅನ್ನೋದಲ್ಲ, ನಾವು ಆ ನಾಡಿನಲ್ಲಿ ಹುಟ್ಟಿದೀವಿ. ಆ ಋಣವನ್ನ ತೀರಿಸುವಂತಹ ಅಳಿಲು ಸೇವೆಯನ್ನಾದ್ರೂ ಕೂಡ ಕನ್ನಡಿಗನಾಗಿ ಹುಟ್ಟಿ ನಾನು ಮಾಡಬೇಕು ಅನ್ನೋದಷ್ಟೇ ನನ್ನ ಕರ್ತವ್ಯ ಅಂತ ಹೇಳಿ ಭಾವಿಸ್ತಾ, ಕನ್ನಡ ಮೊದಲು ತಂಡ ಆರಂಭಿಸಿದಂತಹ ಮನೆಗಳ ಮೇಲೆ ಕನ್ನಡ ಬಾವುಟ ಅಭಿಯಾನವನ್ನ 3 ವರ್ಷ ಸತತವಾಗಿ ಕನ್ನಡದ ಅಭಿಯಾನದ ಮೂಲಕ ಕನ್ನಡ ಮೊದಲು ತಂಡ ಮಾಡಿತು. ನಮ್ಮ ಕನ್ನಡಿಗರ ವಿಜಯ ಸೇನೆ ಎನ್ನುವಂತಹ ಒಂದು ಸಂಘಟನೆಯನ್ನು ಹೊಸದಾಗಿ ಕಟ್ಟಿದಂತಹ ನಾವು ಯಾವುದಾದರೂ ಒಂದು ವಿಶಿಷ್ಟ ವಿನೂತನ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಕನ್ನಡ ಬಾವುಟ ಅಭಿಯಾನವನ್ನ ನಾವು ಮೊದಲಿಗೆ ಕೈ ಎತ್ತಿಕೊಂಡು 2000 ಕನ್ನಡ ಬಾವುಟಗಳನ್ನ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯ ಮುಂದೆ ಸಾರ್ವಜನಿಕರಿಗೆ ಉಚಿತವಾಗಿ ಹಂಚುವಂತಹ ಒಂದು ಅಭಿಯಾನವನ್ನ ಮಾಡಿಕೊಂಡಿದ್ದು, ಅದು ನಮ್ಮ ಸಂಘಟನೆಯ ಹೆಮ್ಮೆಯ ಕಾರ್ಯಕ್ರಮ ಅನ್ನೋದಕ್ಕೆ ನಿಜಕ್ಕೂ ಕೂಡ ಕನ್ನಡ ಮೊದಲು ತಂಡಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಯಾಕೆಂದ್ರೆ ಅಂತಹ ಒಂದು ರೂಪರೇಷ ಸಿದ್ಧತೆಗಳನ್ನ ಮಾಡಿಕೊಟ್ಟದ್ದು, ಅಡಿಪಾಯ ಹಾಕಿಕೊಂಡಿದ್ದು ಕನ್ನಡ ಮೊದಲು ತಂಡ ಅನ್ನೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಹಾಗೇನೆ ಈ ವರ್ಷನೂ ಕೂಡ ಆಗಸ್ಟ್ 9 5,000 ಕನ್ನಡ ಬಾವುಟಗಳನ್ನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ನಿಂದ ಹಿಡಿದು ಜಗಜ್ಯೋತಿ ಬಸವೇಶ್ವರ ಸರ್ಕಲ್ ನಲ್ಲಿ 5,000 ಕನ್ನಡ ಬಾವುಟಗಳನ್ನ ಸಾರ್ವಜನಿಕರಿಗೆ ಉಚಿತವಾಗಿ ಹಂಚುವಂತಹ ಕಾರ್ಯಕ್ರಮವನ್ನ ನಮ್ಮ ಕನ್ನಡಿಗರ ವಿಜಯ ಸೇನೆ ಆಚರಿಸುತ್ತೆ. ಎಲ್ಲರೂ ಕೂಡ ಕನ್ನಡದ ಎಲ್ಲ ಮನಸ್ಸುಗಳು, ಕರ್ನಾಟಕದ ಎಲ್ಲ ಮನಸ್ಸುಗಳು ನಮ್ಮ ಜೊತೆ ಸೇರಿ ನೀವು ಕೂಡ ಮನೆಗಳ ಮೇಲೆ ಕನ್ನಡ ಬಾವುಟವನ್ನ ಆರಿಸಿ ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಡಾಕ್ಟರ್ ರಾಜ್ಕುಮಾರ್ಗೆ ಹೋದ್ಸತಿ ಆ ಬಿಜೆಪಿ ಸರ್ಕಾರ ಇದ್ದಾಗ ಕೂಡ ಆ ಬಿಜೆಪಿ ಸರ್ಕಾರದಲ್ಲಿರೋರು ನಮ್ಮ ಕಾರ್ಯಕ್ರಮಗಳನ್ನ ಅವರವರ ಟ್ವೀಟ್ ನಲ್ಲಿ ಹಾಕೊಂಡಿದ್ರು. ಇವತ್ತು ಕೂಡ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ಸು ಕೋರಿದ್ದಾರೆ ಮತ್ತೆ ಅವರು ಟ್ವೀಟ್ ನಲ್ಲಿ ಹಾಕೊಂಡಿದ್ದಾರೆ. ಸೊ ನಮಗೆ ಪಕ್ಷ ಮುಖ್ಯ ಅಲ್ಲ, ನಮಗೆ ಕನ್ನಡ ಮುಖ್ಯ. ಯಾರು ಕನ್ನಡಕ್ಕೆ ಏನು ಮನ್ನಣೆ ಕೊಡ್ತಾರೋ ಅವ್ರಿಗೆ ನಾವು ಜೈ ಅಂತೀವಿ. ಇವತ್ತು ಇಬ್ಬರು ಡಿ ಕೆ ಸುರೇಶ್ ಅವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಧನ್ಯವಾದ ತಿಳಿಸ್ತಾ, ಎಲ್ಲ ಪಕ್ಷದವರು ಬೇಕು, ನಮ್ಮ ಕನ್ನಡ ಬೇಕು ಅಷ್ಟೇ, ನಮ್ಮ ಪಕ್ಷ ನಮಗೆ ಬೇಕಾಗಿಲ್ಲ ಅಂತ ಹೇಳ್ತಾ, ಈ ಮುಂದಿನ ದಿನಗಳಲ್ಲಿ ಇದೇ ರೀತಿ ಎಲ್ಲ ಏನು
ಪೊಲಿಟಿಷಿಯನ್ಸ್ ಇದೇ ರೀತಿ ಹಾಕೋದಕ್ಕೆ ನಾವು ಪ್ರಯತ್ನ ಪಟ್ಟು ಎಲ್ಲ ಕಡೆ ಕನ್ನಡ ಬೆಳೆಸೋಣ ಅಂತ ಎಲ್ಲ ಪ್ರಯತ್ನ ಪಡೋಣ. ಧನ್ಯವಾದಗಳು. ಪಕ್ಷಾತೀತವಾಗಿ ಎಲ್ಲಾ ರಾಜಕಾರಣಿಗಳು ಮಾಡಬೇಕಾದಂತ ಕೆಲಸ ಇದು. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಜೈ ಕರ್ನಾಟಕ, ಜೈ ರಾಜಣ್ಣ, ಜೈ ಇಮ್ಮಡಿ ಪುಲಕೇಶಿ ಹಾಗೂ ಇಮ್ಮಡಿ ನಮ್ಮ ಕನ್ನಡ ಸಾಮ್ರಾಜ್ಯ ಮಯೂರ ವರ್ಮ.